ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಅಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಮನೆ ಮದ್ದು ಅಂದರೆ ಹೋಮಿಯೋಪತಿ ರೀತಿಯಲ್ಲಿ ಅಂದರೆ ಹೋಮ್ ಮೇಡ್ ಒಂದು ರೆಮಿಡಿಯನ್ನು ಯಾವ ರೀತಿ ಮಾಡ್ಕೋಬೇಕು. ಸೊ ಅಂದರೆ ಹೊಸದಾಗಿ ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಸೊ ಎಂತಹ ಒಂದು ಹೋಮ್ ಮೇಡ್ ರೆಮಿಡಿಯನ್ನು ನೀವು ಮಾಡಿಕೊಂಡು ಹಾಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಏನದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಏನೆಲ್ಲ ಮಾಡಿದ್ರೆ ಅಂದರೆ ನಾವು ಇತ್ತೀಚೆಗೆ ಹೇಳ್ತಂತಹ ಹೊಸ ಹೊಸ ವಿಚಾರಗಳು ಕೆಲವರಿಗೆ ರಿಸಲ್ಟು ತುಂಬಾ ಬಂದಿದೆ. ಸೊ ಅವರು ಕಾಮೆಂಟ್ ಮಾಡಿದ್ದಾರೆ. ಖಂಡಿತ ನೀವು ಇದನ್ನೇನಾದ್ರು ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ. ಯಾಕೆ ಅಂತ ಅಂದರೆ ಫ್ರೀ ಆಫ್ ಕಾಸ್ಟಲ್ಲಿ. ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವೊಂದು ಸರಕುಗಳನ್ನು ಬಳಕೆ ಮಾಡಿಕೊಂಡು ಸೊ ನಾವು ಖಂಡಿತ ಅದನ್ನು ಇಂಪ್ರೂವ್ ಮಾಡ್ಬೋದು. ಇಂಪ್ರೂವ್ ಆಗುತ್ತೆ. ಯಾಕೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನೀವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಯಾಕಂದರೆ ನಾವು ಅಲ್ಲಿ ಬಳಕೆ ಮಾಡುವಂಥ ವಸ್ತುಗಳ ಅಷ್ಟು ಕ್ವಾಲಿಟಿ ಮತ್ತು ಅಷ್ಟು ಗುಣಮಟ್ಟದ್ದಾಗಿರುತ್ತೆ. ಸೊ ಅದನ್ನು ಮುಖ್ಯವಾಗಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಏನನ್ನು ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು, ಒಟ್ಟಾರೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದಾರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗಳನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಮಧ್ಯದಲ್ಲಿ ಸ್ವಲ್ಪ ನೋಡಿಬಿಟ್ಟು ಲಾಸ್ಟಲ್ಲಿ ಸರ್ ಅದು ಏನೋ ಹೇಳಿದ್ರಿ, ಅದೇನು ಇದೇನು ಹೇಳಿದ್ರಿ, ಇದೇನು ಅಂತ ಕೇಳಬೇಡಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋನ ತುಂಬ ಲೆಂತ್ ಆಗಂತೂ ನಾನು ಹೇಳಿಕ್ಕೆ ಹೋಗೋದಿಲ್ಲ, ಸಿಂಪಲ್ಲಾಗಿ ಶಾರ್ಟ್ಕಟಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಮಗೆ ಮೇಯ್ನ್ಲಿ ಬೇಕಾಗಿರುವಂಥದ್ದು ಗೋಧಿ ಅಂದರೆ ಕಚ್ಚಾ ಗೋಧಿ, ಅಂದರೆ ನಾವು ಅದನ್ನು ಪೌಡ್ರ್ ಮಾಡಿರೋದು ಅಥವಾ ರವೆ ಮಾಡಿರೋದಲ್ಲ. ಸೊ ಗೋಧಿ ಬೇಕಾಗುತ್ತೆ, ಕಡಲೆಕಾಳು ಬೇಕಾಗುತ್ತೆ, ಬೆಲ್ಲ ಬೇಕಾಗುತ್ತೆ. ಸೊ 3 ಅಂಶಗಳನ್ನು ಇಟ್ಕೊಂಡು ಈ 3 ಪದಾರ್ಥಗಳನ್ನ ಇಟ್ಕೊಂಡು ಖಂಡಿತ ನಾವು ಹಾಲನ್ನು ಇಂಪ್ರೂವ್ ಮಾಡ್ಬೋದು. ಸೊ ಹೇಗೆ ಈ 3 ಪದಾರ್ಥ ಮೇಯ್ನ್ ಅದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ಆನಂತರ ನೀವು ಹೇಗೆ ಮಾಡೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಮುಖ್ಯವಾಗಿ ಫಸ್ಟ್ ಗೋಧಿ ಮ್ಯಾಕ್ಸಿಮಮ್ ಫೈಬರ್ ಕಂಟೆಂಟನ್ನು ಅತಿ ಹೆಚ್ಚಾಗಿ ನಾರು ಪದಾರ್ಥವನ್ನು ಹೊಂದಿರುತ್ತೆ. ಸೊ ಇದು ಡೈಜೆಷನ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಹಸು ಏನೇ ಆಹಾರ ತಿಂದು ಸಹ ಅದನ್ನು ನೀಟಾಗಿ ಡೈಜೆಸ್ಟ್ ಮಾಡಿ ಮತ್ತು ಅದರಲ್ಲಿರುವಂಥ ಸಂಪೂರ್ಣ ಪೋಷಕಾಂಶಗಳು ಹಾಲು ಉತ್ಪಾದನೆಗೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ಲಸ್ ಅದರ ಜೊತೆಗೆ ಕಡಲೆಕಾಳು, ಸೊ ಇದರಲ್ಲಿ ಪ್ರೋಟೀನ್ ಅಂಶ, ಸೊ ಇತರೆ ಮಿನರಲ್ಸ್ ಆಗ್ಬೋದು, ವಿಟಮಿನ್ಸ್ ಆಗ್ಬೋದು ಅತಿ ಹೆಚ್ಚಾಗಿರುತ್ತೆ. ಸೊ ಅದು ಸಹ ಯೂಸ್ಫುಲ್ ಆಗಿರುವಂತಹ ಮ್ಯಾಕ್ಸಿಮಮ್ ಒಂದು ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹಾಗೇನೆ ಬೆಲ್ಲ. ಸೊ ಬೆಲ್ಲ ನಿಮ್ಗೆ ಗೊತ್ತಿದೆ, ಐರನ್ ಕಂಟೆನ್ಸು, ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್, ಓವರಾಲ್ ಪ್ರತಿಯೊಂದು ಮಿನರಲ್ಸನ್ನು ಕಂಟೈನ್ ಮಾಡಿರುವಂತಹ ಒಂದು ಐಟಮ್ ಏನು ಅಂತಂದರೆ ಬೆಲ್ಲ. ಸೊ ಓಕೆ, ಸೊ ಇದನ್ನು ಬಳಕೆ ಮಾಡಿಕೊಂಡು ನಾವು ಯಾವ ರೀತಿ ಹಾಲನ್ನು ಇಂಪ್ರೂವ್ ಮಾಡ್ಬೋದು. ಸೊ ಇದನ್ನು ಮಾಡುವಂತಹ ವಿಧಾನ ಹೇಗೆ, ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ ಮುಖ್ಯವಾಗಿ ನೀವು ಗೋಧಿಯನ್ನು ನೆನೆಸಿಡಬೇಕು. ಕನಿಷ್ಠ ಒಂದು 3 ರಿಂದ 4 ಗಂಟೆ ನೆನೆಸಬೇಕು. ನೆನೆಸಿದ್ದಾದ ನಂತರ ಅದನ್ನು ಸ್ವಲ್ಪ ಕುಟ್ಟಬೇಕು ಮೀನ್ಸ್ ಸ್ವಲ್ಪ ಅದು ಒಡಕಾಗೋ ರೀತಿ. ಸೊ ಅದನ್ನು ಒರಳಿಗೆ ಹಾಕೋಬೇಕಿಲ್ಲ ಅಂತಂದರೆ ಒಂದು ಇದ್ರ ಕೆಳಗಡೆ ಹಾಕ್ಬಿಟ್ಟು ರುಬ್ಬತಕ್ಕಂಥದ್ದಾದರೂ ಮಾಡ್ಬೋದು. ಸೊ ಒಂದು ಸ್ವಲ್ಪ ಅದು ಮಾಮೂಲಿ ಗೋಧಿ ಇರೋದಕ್ಕಿಂತ ಸ್ವಲ್ಪ ನುಚ್ಚಾಗೋ ರೀತಿ, ಅಂದರೆ ಅದು ನೀರಿನ ಅಂಶ ಹೆಚ್ಚಾಗಿ ಎಳ್ಕೊಂಡಿರುತ್ತಲ್ವ. ಸೊ ರುಬ್ಬಿದಾಗ ಅದರಿಂದ ಸ್ವಲ್ಪ ರಸ ಹೊರಬರುತ್ತೆ. ಆ ರೀತಿಯಾಗಿ ರುಬ್ಬಬೇಕು. ಅದಾದ ನಂತರ ಅದನ್ನು ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಟ್ಟಿಯಾಗಿಯೇ ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬೇಯಿಸಿ ಅದರ ಜೊತೆಗೆ ಕಡಲೆಕಾಳನ್ನು ನಾವು ಮಿಕ್ಸ್ ಮಾಡಬೇಕು. ಕಡಲೆಕಾಳನ್ನು ಡೈರೆಕ್ಟ್ ಹಾಗೆ ಹಾಕುವಂತಿಲ್ಲ, ಅದನ್ನು ನೆನೆಸಿಡಬೇಕು. ಸೊ ಕಡಲೆಕಾಳು ಸಮೇತ ನೆನೆಸಿರಬೇಕು. ನೆನೆಸಿರೋಂಥ ಕಡಲೆಕಾಳು ಅದ್ರ ಜೊತೆ ಹಾಕಿ ಬೇಯಿಸಬೇಕು. ಸೊ ಕನಿಷ್ಠ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಸೊ ಒಂದು 1/4 kg ಬೆಲ್ಲವನ್ನು ಮಿಕ್ಸ್ ಮಾಡಬೇಕು. ಸೊ ಇಲ್ಲಿ ನಾವು ಗೋಧಿ ಪ್ರಮಾಣ ಹೇಳಿಲ್ಲ ನಿಮಗೆ, ಕಡಲೆಕಾಳು ಪ್ರಮಾಣ ಹೇಳಿಲ್ಲ. ಸೊ ಅರ್ಧ kg ಒಂದು ಟೈಮಿಗೆ. ಸೊ ಬೆಳಗ್ಗೆ ಅರ್ಧ kg, ಸಾಯಂಕಾಲ ಅರ್ಧ kg ಕೊಡ್ತಕ್ಕಂತಹ ಕ್ವಾಂಟಿಟಿ. ಅಂದರೆ ನೀವು ಒಂದು ದಿನಕ್ಕೆ ಗೋಧಿ 1 kg, ಕಡಲೆಕಾಳು 1 kgಯನ್ನು ಬೇಯಿಸಿಟ್ಕೊಂಡು, ಸೊ ಈ ಬೇಯಿಸಿದಂತಹ ಒಂದು ಫುಡ್ಗೆ ಸೊ ನೀವು ಬೆಲ್ಲವನ್ನು ಚೆನ್ನಾಗಿ ಪೌಡರ್ ರೂಪದಲ್ಲಿ ಕುಟ್ಟಿಬಿಟ್ಟು, ಅಂದರೆ ರುಬ್ಬಿಬಿಟ್ಟು, ಸೊ ಅದನ್ನು ನೀವು ಅದರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲಕಿ. ಅಂದರೆ ನೀರಿನ ಅಂಶ ಇರಬೇಕು. ತೀರಾ ಗಟ್ಟಿಯಾಗಿದ್ದರೆ ಬೇಯಲಿಕ್ಕೆ ಸಾಧ್ಯವಿಲ್ಲ. ಬೇಯಲಿಕ್ಕೆ ಬೇಕಾದಂತಹ ನೀರನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಕಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ನೀವು ಅಪ್ ಟು ಒಂದು 5 days ಕೊಟ್ಟಿದ್ದೆ ಆದರೆ ನಿಮ್ಮ ಹಾಲಿನ ಇಳುವರಿಯಲ್ಲಿ ಯಾವುದೇ ತರಹದ ಅಂದರೆ ಅನುಮಾನವಿಲ್ಲದೆ ಕಂಪಲ್ಸರಿ ಹೆಚ್ಚಾಗಲಿಕ್ಕಂತೂ ಸಾಧ್ಯವಾಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿರುವಂತಹ ಕಂಟೈನ್ಸ್ ಆಗಿದೆ. ಸೊ ನೀವು ಇದನ್ನಲ್ಲದೆ ಸೊ ಈ ಒಂದು ಅಂಶ ಫೈಬರ್ ಇರುವಂಥದ್ದು, ಪ್ರೋಟೀನ್ ಇರುವಂಥದ್ದು, ಮಿನರಲ್ಸ್ ಇರುವಂಥ ಅಂಶ ಬೇರೆ ಯಾವುದೇ ಕೊಟ್ಟರು ನಿಮಗೆ ಹಾಲಿನ ಇಳುವರಿ ಅಂತ ಕಂಪಲ್ಸರಿ ಹೆಚ್ಚಾಗುತ್ತೆ, ಆಗಲೇಬೇಕಾಗುತ್ತೆ. ಯಾಕೆಂತಂದರೆ ಹಾಲು ಹೆಚ್ಚಾಗಲಿಕ್ಕೆ ಏನು ಬೇಕೋ ಅದನ್ನು ಕೊಟ್ಟಾಗ ಕಂಪಲ್ಸರಿ ಅದೇ ಆಗುತ್ತೆ. ಸೊ ಇದನ್ನು ನೀವು ಸಿಂಪಲ್ಲಾಗಿ ಇದನ್ನೇ ಯಾಕೆ ಮಾಡಬೇಕು ಅಂತಂದರೆ ಕಡಿಮೆ ಕಾಸ್ಟಲ್ಲಾಗುತ್ತೆ. ಸೊ ಕಡಿಮೆ ಕಾಸಲ್ಲಿ ಆಗೋದನ್ನು ನಾವು ಹೆಚ್ಚು ಪ್ರೋತ್ಸಾಹಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕಡಿಮೆ ಕಾಸಲ್ಲಿ ಆಗ್ತಕ್ಕಂಥದ್ದನ್ನು ಸೊ ಗೋಧಿ ನಿಮಗೆ ರೇಷನ್ ಶಾಪಲ್ಲಿ ಕೊಡ್ತಿದ್ದಾರೆ, ಹೊರಗಡೆ ಸಿಗ್ತಾ ಇದೆ ಲೋ ಆಫ್ ಕಾಸ್ಟಲ್ಲಿ. ಸೊ ಖಂಡಿತ ಮಾಡ್ಬೋದು. ಕಡಲೆಕಾಳು ಅಷ್ಟೇ ಲೋ ಆಫ್ ಕಾಸ್ಟಲ್ಲಿ ಸಿಗುತ್ತೆ, ಮಾಡ್ಬೋದು. ಬೆಲ್ಲ ನಿಮಗೆ ಹೆಚ್ಚೇನು ಕಾಸೇನಾಗಲ್ಲ. ಇತರೆ ಬಳಕೆಗೋಸ್ಕರ ಮನೇಲಿ ತಂದಿರ್ತೀರ, ನೀವು ಕಂಪಲ್ಸರಿ ಮಾಡ್ಕೋಬೋದು. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಹಾಲಿನ ಇಳುವರಿ ಅಂತೂ ಕಂಪಲ್ಸರಿ ಹೆಚ್ಚು ಮಾಡ್ಕೋಬೋದು. ಸೊ ಎಷ್ಟು ಹೆಚ್ಚಾಗ್ಬೋದು
ಕನಿಷ್ಠ ಒಂದು 10% ಆದರೂ ನೀವು ಹಾಲಿನ ಇಳುವರಿಯನ್ನು ರೈಸ್ ಮಾಡ್ಕೋಬೋದು ಪ್ರೆಸೆಂಟ್ ಇರ್ತಕ್ಕಂಥದಕ್ಕಿಂತ. ಹಾಗಾದರೆ ನಂದು ಲಾಸ್ಟ್ ಕೊನೆ ಒಂದು 6-7 ತಿಂಗಳಾಗಿದೆ ಕರು ಹಾಕಿ, ಸೊ ಅದು ಸಹ ಇಂಪ್ರೂವ್ ಆಗುತ್ತಾ? ಸೊ ನಾನು ಅದಕ್ಕೇನು ಹೇಳಿ ನಿಮಗೆ, ಸೊ ಇಲ್ಲಿ ಹಾಲು ಇಂಪ್ರೂವ್ ಆಗುವಂತಹ ಸಮಯದಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಎಂಡಿಂಗ್ ಸ್ಟೇಜಲ್ಲಿ ಇಂಪ್ರೂವ್ ಆಗುವಂತ ಅಂದರೆ ಖಂಡಿತ ಆಗಲಿಕ್ಕೆ ಸಾಧ್ಯವಿರೋದಿಲ್ಲ. ಸೊ ಅದು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ನೀವು ಆ ರೀತಿ ಯಾರು ಪ್ರಶ್ನೆ ಕೇಳಲ್ಲ ಅಂತ ನಾನು ತಂದ್ಕೊಂಡಿದ್ದೀನಿ. ಸೊ ಓಕೆ, ನಿಮ್ಮ ಒಂದು ರಾಸುಗಳೇನಾದರೂ ಕರು ಹಾಕಿ ತಿಂಗಳು 2 ತಿಂಗಳಾಗಿರ್ತಕ್ಕಂಥ ರಾಸುಗಳೇನಾದರೂ ಇದೆ, ನೀವು ಈ ಒಂದು ಇದನ್ನು ಮಾಡ್ಕೋಬೋದು. ಇದ್ರ ಜೊತೆ ನೀವು ಇತರೆ ಧಾನ್ಯಗಳನ್ನು ಸಹ ಬೆರೆಸ್ಕೋಬೋದು. ಐ ಮೀನ್ ತೆಂಗಿನಕಾಯಿ ಅಂದರೆ ಹಸಿ ತೆಂಗಿನಕಾಯಿಯನ್ನು ಸೊ ಚೆನ್ನಾಗಿ ತುರಿದು ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತಕ್ಕಂಥದ್ದಾಗ್ಬೋದು. ಹುರುಳಿ ನೆನೆಸಿಬಿಟ್ಟು ಕೊಡ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಕಾಳುಗಳನ್ನು, ಯಾವುದೇ ಕಾಳುಗಳನ್ನಾಗಲಿ ನೀವು ನೆನೆಸಿಬಿಟ್ಟು ಸ್ವಲ್ಪ ರುಬ್ಬಿಬಿಟ್ಟು ಸೊ ಈ ರೀತಿ ಕೊಟ್ಟಿದ್ದೆ ಆದರೆ ಹಾಲಿನ ಇಂಪ್ರೂವ್ಮೆಂಟಲ್ಲಿ ಯಾವುದೇ ಒಂದು ತೊಂದರೆಗಳಂತೂ ಇರೋದಿಲ್ಲ, ಕಂಪಲ್ಸರಿ ಆಗುತ್ತೆ. ಸೊ ಇದು ಮಾಡಿಕೊಂಡು ನೀವು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ಉತ್ತಮ ಆದಾಯ ಗಳಿಸ್ತೀರಾ ಅಂತ ನಾನಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ನೀವು ಪ್ರತಿಯೊಬ್ಬರು ಸಹ ಲೈಕ್ ಮಾಡ್ತೀರಂತ ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶೋಕ್.